ತಮ್ಮ ಶಾರುಖ್ ನೋಡ್ತಾರೆ ಗೆಲ್ಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಾಕಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ರ್ಯಾಂಡಮ್ ಆಗಿ ಒಂದು ಜಾಗಕ್ಕೆ ಬಂದಿದ್ದೀನಿ. ಸೊ ನನ್ನ ಬ್ಯಾಕ್ ಸೈಡಲ್ಲಿ ಪನ್ನೂರ್ ರೆಸ್ಟೋರೆಂಟ್ ಅಂತ ನೋಡ್ಬೋದು. ಸೊ ಇದು ಒಂದು ಕೇರಳ ರೆಸ್ಟೋರೆಂಟ್. ಓಕೆನಾ, ಕೇರಳ ಸ್ಪೆಷಲ್ ಡಿಶಸ್ಗಳು ಎಲ್ಲ ಈ ಒಂದು ರೆಸ್ಟೋರೆಂಟ್ ಸಿಗುತ್ತೆ. ರ್ಯಾಂಡಮ್ ಆಗಿ ಈ ಕಡೆಯಿಂದ ಪಾಸ್ ಆಗ್ತಿದ್ದೆ. ಆಕ್ಚುಲಿ ಬೇರೆ ಶೂಟ್ ಇತ್ತು, ಅದನ್ನ ಕವರ್ ಮಾಡೋಣ ಅಂತ. ಆ ಟೈಮಲ್ಲಿ ಒಂದು ರೆಸ್ಟೋರೆಂಟ್ ನೋಡಿದೆ. ಒಳಗಡೆ ಮಾತ್ರ ಸಾಕತ್ತು ಕ್ರೌಡ್ ಆಗಿತ್ತು. ಏನಪ್ಪ ಇದು ಅಂತ ಹೋಗಿ ನೋಡೋಂತ ಜಸ್ಟ್ ಹೋಗಿ ಪರ್ಮಿಷನ್ ಕೇಳಿದೆ. ತಗೊಳ್ಳಿ ಬ್ರೋ ಏನಂತಿಲ್ಲ ಅಂತಂದ್ರು. ವಿಡಿಯೋ ತೋರಿಸಿದೆ. ಗೊತ್ತಲ್ಲ ನಿಮಗೇನೆ, ರ್ಯಾಂಡಮ್ ಆಗಿ ನಾವು ನುಗ್ಗಿ ಅಲ್ಲೇ ವಿಡಿಯೋ ಮಾಡೋದು. ಸೊ ಆ ಥರ ಒಂದು ಕಾನ್ಸೆಪ್ಟ್ ಅಲ್ಲೇ ಈ ಒಂದು ರೆಸ್ಟೋರೆಂಟ್ಗೆ ಬಂದೆ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಆ ಒಂದು ಬೆಲ್ಲ ಕ್ಲಿಕ್ ಮಾಡಿ. ಸೊ ನಾನು ಎಕ್ಸಾಕ್ಟಾಗಿ ನಿಂತಿರೋದು ಬಂದು ಒಂದು ಕ್ರೌಡೆಡ್ ಪ್ಲೇಸ್ ಅಂತ ಕರಿಬೋದು. ಎಕ್ಸಾಕ್ಟಾಗಿ ಆ ದೇವ್ರ ಬಿಸ್ನಲ್ಲಿ ಇದೆಯಲ್ಲ, ಸೊ ಆ ಒಂದು ಸಿಗ್ನಲ್ ಅಂತ ಕರಿಬೋದು ನಾವು. ಸರ್ವಿಸ್ಗಳು ಒಂದು ಹೋಗುತ್ತಲ್ಲ ಒಳಗೆ, ಆ ಒಂದು ಜಾಗದಲ್ಲೇ ಇದ್ದೀನಿ. ಫುಲ್ ಪ್ಯಾಕ್ಡ್ ಆಗಿದೆ. ನನ್ನ ಹಿಂದೆ ಮುಂದೆ ಎಲ್ಲ ನೋಡ್ಬೋದು, ಎಲ್ಲ ಕಡೆ ಫುಲ್ ಪ್ಯಾಕ್ಡ್ ಆಗಿದೆ. ಒಳಗೆ ನುಗ್ಗಿ ಅವ್ರ ಹತ್ರನೇ ಏನಿದೆ ಅಂತ ಕೇಳಿ ಅದನ್ನ ಆರ್ಡರ್ ಮಾಡೋಣ. ಒಳಗೆ ಬಂದಿದ ತಕ್ಷಣವೇ ಸರ್ ಹಾಯ್. ಹಾಯ್ ಹಾಯ್, ನಿಮ್ಮ ಹೆಸರು? ನನ್ನ ಹೆಸರು ರಶೀದ್. ಜಸ್ಟ್ ರ್ಯಾಂಡಮ್ ಆಗಿ ಬಂದೆ. ನಾನು ನಿಮ್ಮ ರೆಸ್ಟೋರೆಂಟ್ ನೋಡಿದೆ. ಏನೇನು ಸಿಗುತ್ತೆ ನಿಮ್ಮ ಹತ್ರ ಸ್ಪೆಷಲ್ ಆಗಿ? ನಮ್ಮ ಹತ್ರ ಸ್ಪೆಷಲ್ ಇದೆ, ಪರೋಟ ಇದೆ, ಲೆಮನ್ ಚಿಕನ್ ಇದೆ, ಬಿರಿಯಾನಿ ಇದೆ. ಸ್ಪೆಷಲ್ ಬಿರಿಯಾನಿ ನಮ್ಮ ಮಲಬಾರ್ ಬಿರಿಯಾನಿ ಸ್ಪೆಷಲಿಸ್ಟ್. ಸೊ ಮಲಬಾರ್ ಬಿರಿಯಾನಿ ಮತ್ತೆ ಕಿಳಿ ಪರೋಟ இருக்கா? ಸೊ ಮಲಬಾರ್ ಬಿರಿಯಾನಿ ನಂತರ ಬಂದು கொத்து பரோட்டா இருக்கு. ஓகே, ஸோ மலபார் பிரியாணி மற்ற கிளி பரோட்டா, அப்புறமா உங்கள் ரெஸ்டாரண்ட் ஸ்பெஷல் ஸ்டார்டர்ஸ் என்ன இருக்கு? ஸ்டார்டர்ஸ் லெமன் சிக்கன் இருக்கு, அப்புறமா பெப்பர் சிக்கன் ட்ரை இருக்கு, சில்லி சிக்கன் இருக்கு. ಸೊ ಕಂಪ್ಲೀಟ್ ಒಂದು ನಾನ್ ವೆಜ್ ರೆಸ್ಟೋರೆಂಟ್ ಗುರುವೆ, ಅವಾಗೇನಾ? ಸೊ ನಾನ್ ವೆಜ್ ತಿನ್ನೋರಿದ್ರೆ ಖಂಡಿತ ಬರ್ಬೋದು. ಸೊ ಅದು ಟೇಸ್ಟ್ ಹೇಗೈತೆ ಎತ್ತ ಅಂತ ನಿಮಗೆ ಲಾಸ್ಟಲ್ಲಿ ಟೇಸ್ಟ್ ಮಾಡಾದ್ಮೇಲೆ ನಿಮಗೆ ತಿಳಿಸ್ತೀನಿ. Wow, this is actually good. I like the tender coconut juice here. I think the first time I tried, I'll be back for more. Very rich in taste. I like how this is tender coconut milkshake actually has coconut taste in it. Very nice, cold and bright sweetness. Love it. ಆಲ್ರೈಟ್ ಅಂತ ಮಸ್ತ್. ಸೊ ಇಲ್ಲಿ ಇವರ ಸ್ಪೆಷಲ್ ಐಟಮ್ ಆದಂಥ ಇಲ್ಲಿ ಇವರ ಈ ಮಲಬಾರಿ ಚಿಕನ್ ಬಿರಿಯಾನಿ ಒಟ್ಟಿಗೆ ಬಂದು ಕಿಳಿ ಪರೋಟ ತೊಗೊಂಡಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು ನೀವು, ಓಕೆನಾ? ಸೊ ಕಿಳಿ ಪರೋಟ ಬಿಸಿ ಇದೆಯಾ ಇಲ್ವಾ ಅನ್ನೋದು ಲೇಟರ್ ಆನ್ ನೋಡೋಣ. ಆಲ್ಮೋಸ್ಟ್ ಬಂದು ಒಂದು 10 to 20 ಮಿನಿಟ್ಸ್ ಮೋರ್ದೇನೆ ಆಯಿತು. ಅಂದರೆ ಎಲ್ಲ ಐಟಮ್ಸ್ ಇಲ್ಲಿ ತರಿಸಿ ಆಮೇಲೆ ಅದನ್ನು ತಂದೆಗೆ ಫೋಟೋ ಹಿಡಿದು ಆಲ್ಮೋಸ್ಟ್ ಟೈಮ್ ಮುಗೀತು. ಬಟ್ ಏನೇನು ಬಿಸಿ ಇದೆಯೋ ಅದು ಅವಾಗಲೇ ಟ್ರೈ ಮಾಡಿ ಮುಗಿಸೋಣಂತೆ. ಅದರೊಟ್ಟಿಗೆ ಒಂದು ಚೈನೀಸಲ್ಲಿ ಒಂದು ಚಿಲ್ಲಿ ಚಿಕನ್ ತೊಗೊಂಡಿದ್ದೀವಿ, ನಂತರ ಬಂದು ಲೆಮನ್ ಚಿಕನ್ ಅಂತ ತೊಗೊಂಡಿದ್ದೀವಿ, ಆಮೇಲೆ ಪರೋಟ ಒಟ್ಟಿಗೆ ಈ ಇವರ ಚಿಕನ್ ಡ್ರೈ ಐಟಮ್ಸ್ ಇರಲಿ, ಪೆಪ್ಪರ್ ಡ್ರೈ ಇರಲಿ, ಆಮೇಲೆ ಚಿಲ್ಲಿ ಚಿಕನ್ ಇದೆ. ಸೊ ಇವೆಲ್ಲ ತೊಗೊಂಡಿದ್ದೀವಿ. ಓಕೆನಾ? ಆಲ್ಮೋಸ್ಟ್ ಇನ್ನೂ ಇವರ ಹತ್ರ ಐಟಮ್ಸ್ ಬೇಜಾನ್ ಐಟಮ್ಸ್ ಇದೆ. ಬಟ್ ಆದರೂ ಸಹ ಒಂದಷ್ಟು ಐಟಮ್ಸು ಇಲ್ಲಿ ಬರೋರು ಜಾಸ್ತಿ ಯಾವುದು ಅದನ್ನು ಸವಿತಾರೋ ಅದನ್ನು ಮಾತ್ರ ತೊಗೊಂಡಿರೋದು. ಆ್ಯಂಡ್ ಇನ್ನೊಂದು ಮೆನ್ಷನ್ ಮಾಡಬೇಕು, ಕಾಂಬೋ ಅನ್ನೋದೊಂದು ಸಿಗುತ್ತೆ. ಈ ಶವರ್ಮಾ ಒಟ್ಟಿಗೆ ಬಂದು ನೀವೊಂದು ಲೆಮನ್ ಸೋಡಾನೋ ಲೆಮನ್ ಜ್ಯೂಸೋ ಒಂದು ಕರಿಬೋದು. ಓಕೆ, ನಾನು ರ್ಯಾಂಡಮಾಗಿ ಬಂದಲ್ಲಿ ಕೇಳಿದಾಗ ಲಿಸ್ಟ್ ಆಫ್ ಐಟಮ್ಸ್ ಹೇಳಿದ್ರು. ನಾನು ಜಸ್ಟ್ ವ್ಲಾಗರ್ ಅಂತ ಹೇಳಿದ್ನಲ್ಲ ಅದಕ್ಕೆ. ಬಟ್ ಅಡ್ವಾಂಟೇಜ್ ತಗೊಂಡು ಒಂದಷ್ಟು ಐಟಮ್ಸ್ ಸ್ಪೆಷಲಾಗಿ ಕೇಳಿದೆ, ಆ ಸ್ಪೆಷಲಾಗಿ ಕೊಡಿ ಅಂತ ಅದನ್ನು ಕೊಟ್ಟವ್ರೆ. ಸೊ ಅದರಲ್ಲಿ ಫಸ್ಟ್ ಐಟಮ್ ಅನ್ನೋದು ಬಿರಿಯಾನಿ ನಾವು ಟ್ರೈ ಮಾಡೋಣ ಅಂತ. ಸೊ ಆ್ಯಕ್ಚುಲಾಗಿ ಈ ಮಲಬಾರಿ ಬಿರಿಯಾನಿ ಕಾನ್ಸೆಪ್ಟೇ ನಿಮಗೆ ಮೇಲೆ ಬಂದು ಕಲರ್ಡ್ ರೈಸ್, ವೈಟ್ ರೈಸ್ ಹಾಗೇ ಇರುತ್ತೆ. ಆ ಮಸಾಲೆ ಅನ್ನೋದು ಒಳಗಿರುತ್ತೆ, ನಿಮಗೆ ಬೇಸ್ ಮಸಾಲೆ ಇರುತ್ತೆ, ಅದು ಮಿಕ್ಸ್ ಮಾಡಿ ತಿನ್ಬೇಕು, ಅವಾಗ ಸಾಕಾಗಿರುತ್ತೆ. ಓಕೆನಾ? ಸೊ ಆ್ಯಕ್ಚುಲಿ ಇವ್ರ ಹತ್ರ ಇರಚ್ಚಿ ಬಿರಿಯಾನಿಯೂ ಸಿಗುತ್ತೆ ಮತ್ತು ಇರಚ್ಚಿ ರೋಸ್ಟು ಸಿಗುತ್ತೆ. ಬಟ್ ಅದಿರಲಿ, ಅದರೊಟ್ಟಿಗೆ ಚಿಕನ್ ಬಿರಿಯಾನಿ ಜನರಲಿ ಎಲ್ಲರೂ ತಿನ್ಬೋದಲ್ವಾ? ಸೊ ಆ ಒಂದು ಕಾನ್ಸೆಪ್ಟಲ್ಲಿ ತೊಗೊಂಡಿರೋದು. ಆ್ಯಂಡ್ ರೈಸ್ ಬಂದು ಇವ್ರದೇ ಆದಂಥ ಜನರಲಿ ಇವ್ರು ಏನು ಯೂಸ್ ಮಾಡ್ತಾರೋ ಬಳಸ್ತಾರೋ ಮನೆಯಲ್ಲಿ, ಸೊ ಆ ಒಂದು ರೈಸು ತೊಗೊಂಡಿರೋದು. ಸೊ ಮೇಲೆ ಫ್ರೈಡ್ ಆನಿಯನ್ಸ್ ಹಾಕಿ ಮತ್ತು ಈ ಏನು ಹೇಳೋದು, ಈ ಗೋಡಂಬಿ, ಈ ದ್ರಾಕ್ಷಿ ಇವೆಲ್ಲ ಇಕ್ಕಿ ಕೊಡ್ತಾರೆ. ಸೊ ಪ್ಲೇನಾಗಿ ಫಸ್ಟ್ ಬೈಟ್ ಮಾತ್ರ ಹೋಗೋಣ. ಹೌದಾ?
ಕುಷ್ಕ ಮಾತ್ರನೇ ಪ್ಲೇನಾಗಿ ನೀವು ಟ್ರೈ ಮಾಡ್ಬೋದು, ಅಂದರೆ ಬರೀ ರೈಸ್ ಅಷ್ಟೇ, ಬೇರೆ ಏನಿಲ್ಲ. ಯಾಕಂದರೆ ಅದರಲ್ಲೇ ಆ ಫ್ಲೇವರ್ಡ್ ಅವರ ಮಸಾಲೆ ಇರಲಿ, ಈ ಆನಿಯನ್ಸ್ ಇರಲಿ, ಇವೆಲ್ಲ ಅದರಲ್ಲೇ ಹೋಗುತ್ತೆ. ಆ್ಯಂಡ್ ವಿ ಹ್ಯಾವ್ ಇವರ ಲೆಗ್ ಪೀಸ್ ಇದೆ. ಅದು ಯಾವ ರೇಂಜಿಗೆ ಬಂದಿದೆ ಅಂತಂದರೆ ಜಸ್ಟ್ ಹಿಂಗೆ ಬ್ರೋಕ್ ಮಾಡಿ ಸಪ್ರೇಟಾಗಿ ಬೋನ್ ಮಾತ್ರ ತೊಗೋಬೋದು. ಬರ್ತಾರಲ್ಲ ತುಂಬ ಜನ ಅಬ್ಸರ್ವ್ ಮಾಡಿದೆ, ಈ ಮಲಬಾರಿ ಬಿರಿಯಾನಿ ಒಟ್ಟಿಗೆ ಕಬಾಬ್ ಅದನ್ನು ತಗೊಂಡು ಆರಾಮಾಗಿ ಬ್ಯಾಟಿಂಗ್ ಮಾಡ್ತಿದ್ರು. ಸುತ್ತಮುತ್ತ IT कंपनी ಜಾಸ್ತಿ ಇದೆಯಲ್ಲ, ಸೊ ಆ ಒಂದು ರೀಸನ್ನೇ. अगर बिरयानी ऑर्डर किया तो कितना मिनट लगेगा आने के लिए? 5 मिनट. ಒಂದು 5 ನಿಮಿಷ ಅಷ್ಟೇ ಆರ್ಡರ್ ಮಾಡಿ ನೀವು ಕೂತಿದ್ರೆ 5 ನಿಮಿಷ ನಿಮಗೆ ಬಿರಿಯಾನಿ ಬಂದುಬಿಡುತ್ತೆ. ಸೊ ಆರಾಮಾಗಿ ಕುಂತು ನೀವು ಅಲ್ಲಿವರೆಗೆ ಬೇರೆ ಏನಾದ್ರು ಸ್ಟಾರ್ಟರ್ಸು ಏನಾದ್ರೂ ತೊಗೊಂಡು ಸವಿಬೋದು. ನೆಕ್ಸ್ಟ್ ಬಂದು ಇವರ ಈ ಒಂದು ಲೆಮನ್ ಚಿಕನ್ ಇದೆಯಲ್ಲ, ಸೊ ಲೆಮನ್ ಚಿಕನ್ ತೊಗೊಳ್ಳೋಣ. ಸೊ ಇದನ್ನು ಒಳ್ಳೆ ಒಂದು ಸ್ಟ್ರಿಪ್ ಥರ ಪೀಸಲ್ಲಿ ಕೊಟ್ಟವ್ರೆ. ಸೊ ಇದು ಹೇಗಿದೆ ಮತ್ತು ಹಾಗೆ ನೋಡೋದು. ಲೆಮನ್ ಇದು ಟ್ಯಾಂಗಿ ಫ್ಲೇವರ್ ಐತೆ. ನಂತರ ಒಂದು ಐಟನ್ ಬಲ್ಸ್ ಅದು ಮಾಡಿರೋವಂಥದ್ದು. ಸೊ ಆ ಒಂದು ಟೇಸ್ಟ್ ನಿಮಗೆ ಆ ಒಂದು ಲೆಮನ್ ಚಿಕನ್ ಸಿಗುತ್ತೆ, ದಟ್ ಈಸ್ ಕ್ವೈಟ್ ಗುಡ್. ನಂತರ ಒಂದು ವಿ ಹ್ಯಾವ್ ಚಿಲ್ಲಿ ಚಿಕನ್ ಇದೆ, ಓಕೆನಾ. ಇದು ಒಂದು ಚೈನೀಸ್ ಐಟಮ್, ಅದು ಚೈನೀಸ್ ಐಟಮೇ. ಜಸ್ಟ್ ಹ್ಯಾವ್ ಎ ಲುಕ್ ಹಿಯರ್. ಓಕೆ, ಸೊ ಎಲ್ಲ ಸ್ಲಿಪ್ ಆಗ್ತೈತೆ. ಆ್ಯಕ್ಚುಲಿ ಇವೆಲ್ಲ ಬಿಸಿ ಬಿಸಿ ಇದ್ದಾಗ ತಿಂದರೆ ಇನ್ನೂ ಸಗದಾಗಿರುತ್ತೆ, ಬಟ್ ಆಲ್ಮೋಸ್ಟ್ ತಣ್ಣಗೆ ಆಯ್ತು. ಒಂದು ರೀತಿ ಹನಿ ಚಿಕನ್ ಥರ ಒಂದು ಕಾನ್ಸೆಪ್ಟ್ ಅಂದ್ಕೊಳ್ಳಿ. ಲೈಟಾಗಿ ಸ್ಪೈಸಿ ಐತೆ, ಅದರೊಟ್ಟಿಗೆ ಮೈಲ್ಡ್ ಸ್ವೀಟ್ನೆಸ್ಸು. ಈ ಒಂದು ಚಿಲ್ಲಿ ಚಿಕನ್ ಅಂತ ಕಂಪೇರ್ ಮಾಡಿದ್ರೆ ನಾನು ಬಂದು ಲೆಮನ್ ಚಿಕನ್ಗೆ ಹೋಗ್ತೀನಿ. ಬಿಕಾಸ್ ಆ ಟ್ಯಾಂಗಿ ಫ್ಲೇವರು ನೀವು ಬರ್ತಿರಲ್ಲ ಆ ಮಧ್ಯಾಹ್ನ ಹೊತ್ತು ತಿನ್ನೋಕ್ಕೆ ಸಗದಾಗಿರುತ್ತೆ. ಸೊ ದಟ್ ಈಸ್ ಮಸ್ಟ್ ಟ್ರೈ ಹಿಯರ್. ಪರೋಟ ಇಲ್ಲಿ ಸಿಗುತ್ತೆ, ಅದು ನಿಮಗೆ ಜಸ್ಟ್ ತೋರಿಸೋಣ ಅಂತ ಪ್ಲೇನಾಗೆ ಇದಕ್ಕೆ. ಈಗ ಆಲ್ಮೋಸ್ಟ್ ನಮ್ಮ ಬೆಂಗಳೂರಲ್ಲಿ ರೆಸ್ಟೋರೆಂಟ್ ಹೋದ್ರೆ ಈ ರೆಡಿಮೇಡ್ ಪರೋಟ ಜಾಸ್ತಿ ಸೇಲ್ ಮಾಡ್ತಾರೆ, ಬಟ್ ಅದನ್ನು ನಾನು ಅವಾಯ್ಡ್ ಮಾಡ್ತೀನಿ. ರೆಡಿಮೇಡ್ ಪರೋಟ ಯಾವತ್ತೂ ಬೇಡ. ರೆಗ್ಯುಲರಾಗಿ ಅವರವರೇ ಅವರ ಹೋಮ್ ರೆಸ್ಟೋರೆಂಟಲ್ಲಿ ಮಾಡ್ತಾರಲ್ಲ ಆ ಪರೋಟ ಸವಿದ್ರೆ ಇನ್ನೂ ಪರ್ಫೆಕ್ಟ್ ಆಗಿರುತ್ತೆ. ಅದನ್ನು ಟ್ರೈ ಮಾಡಿ. ಸೊ ಆ ಥರ ಇರುತ್ತೆ. ಈ ಒಂದು ಪ್ಲೇನಾಗಿ ಮಲಬಾರ್ ಪರೋಟ ತೊಗೊಂಡಿದ್ದೀನಿ. ಸಿಲೋನ್ ಪರೋಟನೂ ಸಿಗುತ್ತೆ, ಬೇಕಂದರೆ ಅದು ಟ್ರೈ ಮಾಡ್ಬೋದು. ಆಮೇಲೆ ಚಪಾತಿ ಇದೆ, ಚಪಾತಿನೂ ಟ್ರೈ ಮಾಡ್ಬೋದು. ಸೊ ಇದ್ರೊಟ್ಟಿಗೆ ಸಪ್ರೇಟಾಗಿ ಸೈಡ್ ಸಿಗುತ್ತೆ. ಇವ್ರದ್ದೇ ನಾಡನ್ ಚಿಕನ್ ಕರಿ ಐತೆ, ಮತ್ತು ಚೆಟ್ನಾಡ್ ಚಿಕನ್ ಕರಿ ಐತೆ. ಸೊ ಈ ಥರ ನಿಮಗೆ ಯಾವ್ದು ಬೇಕೋ ಅದರ ಕಾನ್ಸೆಪ್ಟಲ್ಲಿ ತೊಗೊಂಡು ಆರಾಮಾಗಿ ಮಜಾ ಮಾಡಿ. ಸೊ ಲೆಮನ್ ಚಿಕನ್ ಆಲ್ರೆಡಿ ಟ್ರೈ ಮಾಡಿದೆ, ನೀವೇ ನೋಡಿರ್ತೀರ. ಆ್ಯಂಡ್ ದೆನ್ ವಿ ಹ್ಯಾವ್ ಇವರ ಕಾಂಬೋ ಐತೆ. ಈ ಕಾಂಬೋಯಿಂದ ಪ್ಲೇನಾಗೆ ಜ್ಯೂಸ್ ಮಾತ್ರ ಹೋಗೋಣ. ಸಪ್ರೇಟಾಗಿ ಯಾವುದೋ ಒಂದು ಡಿಶ್ ಹೇಳಿದ್ರು ಅಂದರೆ ಜ್ಯೂಸಲ್ಲಿ, ಸೊ ಅದು ಬರುತ್ತೆ, ಆರ್ಡರ್ ಮಾಡ್ತೀನಿ, ಬರಲಿ. ಇಟ್ಸ್ ಕ್ವೈಟ್ ಗುಡ್. ಆ್ಯಕ್ಚುಲಿ ಈ ಥರ ಕಾಂಬೋ ಕೊಡ್ತಿರೋದು ಹೊರ್ತು ಈಗ ಪ್ಲೇನಾಗೆ ನೀವು ಶವರ್ಮ ಟ್ರೈ ಮಾಡಿದ್ರೆ ಗ್ಯಾರಂಟಿ ಯಾವ್ದಾರು ಒಂದು ಜ್ಯೂಸ್ ತೊಗೋತೀರಲ್ಲ, ಸೊ ಆ ಒಂದು ಕಾನ್ಸೆಪ್ಟಲ್ಲೇ ಇದನ್ನು ತೊಗೊಂಡಿದ್ದೀನಿ. ಆರಾಮಾಗಿ ನೀವು ಟ್ರೈ ಮಾಡಿ. ಸೊ ನಾವು ಇರೋ ಒಂದು ಮೇನ್ ಒಂದು ಚಾಪ್ಟರ್ ಅಂತಲೇ ಕರಿಬೋದು. ಸೊ ದಟ್ ಈಸ್ ಕಿಳಿ ಪರೋಟ, ಓಕೆನಾ. ಸೊ ಲೇಯರ್ಡ್ ಪರೋಟ ಆ್ಯಕ್ಚುಲಿ ಒಂದು 2 ರಿಂದ 3 ಪರೋಟ ಇದ್ರೊಳಗೆ ಹೋಗುತ್ತೆ. ನಂತರ ಒಂದು ಚಿಕನ್ ಗ್ರೇವಿ, ಅವ್ರದ್ದೇ ಚಿಕನ್ ಗ್ರೇವಿ ಇಕ್ಕಿ ಒಂದು ಒಳ್ಳೆ ಬಾಯ್ಲ್ಡ್ ಎಗ್ ಇಕ್ಕಿ ಇದನ್ನು ಸರ್ವ್ ಮಾಡ್ತಾರೆ. ಸೊ ಇವೆಲ್ಲ ಒಂದು ಬಿಸಿ ಬಿಸಿ ಇದ್ದಾಗ ತಿನ್ನಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಇಲ್ಲಾಂತಂದರೆ ನಿಮಗೆ ತಣ್ಣಗಾದರೆ ಆ ಫೀಲ್ ಬರಲ್ಲ. ಪರೋಟಾಗೂ ಆ ಗ್ರೇವಿಗೂ ಆ ಕೊಟ್ಟಿರೋ ಒಂದು ಒಳಗಡೆ ಇರೋ ಚಿಕನ್ಗೂ ಪರ್ಫೆಕ್ಟಾಗಿದೆ ಮ್ಯಾಚ್. ಲೈಟಾಗಿ ತಣ್ಣಗಾಯಿತು. ಬಟ್ ನಾನು ಇದನ್ನು ರೆಕಮೆಂಡ್ ಮಾಡೋದು ಬಿಸಿ ಬಿಸಿ ಇದ್ದಾಗ ಟ್ರೈ ಮಾಡಿ, ಡೆಫಿನೆಟ್ಲಿ ನೀವು ಇಷ್ಟಪಡ್ತೀರಾ. ಈ ಪರೋಟ ಇಸ್ ಎ ಮಸ್ಟ್ ಟು ಟ್ರೈ ಹಿಯರ್, ಖಂಡಿತವಾಗ್ಲೂ ಟ್ರೈ ಮಾಡಿ. ಆ್ಯಂಡ್ ದಟ್ಸ್ ಇಟ್. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ನಾಳೆ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಸೊ ಈ ಕಡೆ ಸುತ್ತಮುತ್ತ ಬಂದು IT ಕಂಪನೀಸ್ ಬೇಜಾನಿವೆ. ಸೊ ನೀವು ಒಂದು ಮಧ್ಯಾಹ್ನ ಹೊತ್ತು ಬಂದರೆ ಆರಾಮ್ಸೆ ಬ್ಯಾಟಿಂಗ್ ಮಾಡ್ಕೊಂಡು ಹೋಗ್ಬೋದು. ಎಕ್ಸಾಕ್ಟ್ಲಿ 11 to 11 ಇವರ ಕಾನ್ಸೆಪ್ಟ್. ಸೊ ಮಧ್ಯಾಹ್ನ 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ನೈಟು 11 ಗಂಟೆಗೆ ನಿಮಗೆ ಕಂಪ್ಲೀಟಾಗಿ ಎಲ್ಲ ಐಟಮ್ಸು ಸಿಗುತ್ತೆ. ಶವರ್ಮ ಸಿಗುತ್ತೆ, ನಂತರ ಒಂದು ಕೇರಳ ಸ್ನ್ಯಾಕ್ಸು ಇದೆ, ಓಕೆನಾ. ಸೊ ಅದು ನಿಮಗೆ ಸ್ಟಾರ್ಟಿಂಗಲ್ಲಿ ತೋರಿಸಿರ್ತೀನಿ ನಾನು. ಸೊ ಅದು ನೀವು ಟ್ರೈ ಮಾಡಿ. ದಟ್ಸ್ ಇಟ್. ಸೊ until then, bye from Sharak.